ಮೈಸೂರಿನ ಮೂಡ 14 ಸೈಟು 65 ಕೋಟಿ ಪರಿಹಾರ ಕೇಳ್ತಾ ಇದ್ರು ನಿಮ್ಮ ಮುಖ್ಯಮಂತ್ರಿಗಳು. ನಮ್ಮ ಮುಖ್ಯಮಂತ್ರಿಗಳು ಪರಿಹಾರನೂ ಕೂಡ ಅಪೇಕ್ಷೆ ಪಡೆದೇ 14 ನಿವೇಶನ ನಾವು ಯಾಕೆ ಕೊಟ್ಟರು ವಾಪಸ್ಸು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಬೆಂಗಳೂರಿಂದ ಮೈಸೂರಿನ ಪಾದಯಾತ್ರೆ ಮಾಡಿದ್ವಿ. ಹೋರಾಟದ ಪರಿಣಾಮವಾಗಿ ಅವರ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಇವತ್ತು ಶಾಸಕರುಗಳು, ಕಾಂಗ್ರೆಸ್ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಹೋಗಿದೆ ಅಂತ ಹೇಳಿದ್ರೆ, ಈ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೂ ಹಣ ಕೊಡ್ತಾ ಇಲ್ಲ ಅಂತೇಳಿ ಆಡಳಿತ ಪಕ್ಷದವರೇ ಇವತ್ತು ತಿರುಗಿಬಿದ್ದಿರುವಂಥದ್ದು. ಅದು ಕೂಡ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಏನು ಪರಿಣಾಮಕಾರಿಯಾಗಿ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ಮಾಡಿದ್ವಿ. ಅದರ ಪರಿಣಾಮ ಇವತ್ತು ರಾಜ್ಯದಲ್ಲಿ ಇವತ್ತು ಜನನು ಕೂಡ ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಭಾಳ ಯಶಸ್ವಿಯಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹೇಳಿದ್ನಲ್ಲಪ್ಪ, ಈಗಾಗಲೇ ಸುರ್ಜೇವಾಲಾ ಅವರು ಬಂದು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ ಈಗಾಗಲೇ ಭೂಮಿಕೆಯನ್ನು ಸಿದ್ಧಪಡಿಸಿ ಹೋಗಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದು ಮುಂಚಿತವಾಗಿ ಅವ್ರನ್ನ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ OBC ಇದಕ್ಕೆ ಒಂದು ಜವಾಬ್ದಾರಿ ಕೊಟ್ಟು ಅಧ್ಯಕ್ಷ ಸ್ಥಾನ ಕೊಟ್ಟು ವರ್ಗಾವಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ. ಅಧಿಕೃತವಾಗಿ ರಾಜೀನಾಮೆ ಕೊಡಬೇಕಷ್ಟೇ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ. ನಾನು ಕಳೆದ 1.5 ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ರಾಷ್ಟ್ರೀಯ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ಕಾರ್ಯಕ್ರಮದ ಉದ್ಘಾಟನೆ ನಿರಂತರವಾಗಿ ಈಗ ಸನ್ಮಾನ್ಯ ಎಲ್ಲ ಸಚಿವರ ಹಾಗೂ ಮಾನ್ಯ ವಾರ್ಷಿಕ ಸಂಘದಿಂದ 2 ವರ್ಷಗಳ ಗಣ್ಯರೆಲ್ಲರೂ ಕೂಡ ಅವರ ಬಹಳ ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲರ ಕನಸು ದೇಶದ ಅನೇಕ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವುದು ಮುಖ್ಯ. ಸುಮಾರು ವರ್ಷಗಳ ಇತಿಹಾಸವುಳ್ಳವರಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು, ರಾಷ್ಟ್ರದ ಅನುಭವಗಳನ್ನು, ಪ್ರಚಲಿತ ಸಮಸ್ಯೆಗಳಿಗೆ ಹೆಚ್ಚಿನ ಒತ್ತಡ ಕೊಡ್ತಕ್ಕಂಥ ಅನೇಕ ವಿಚಾರಗಳನ್ನ ಬಲ್ಲವರಾಗಿದ್ದೇನೆ. ವೆಸ್ಟೆಡ್ ಇಂಟ್ರೆಸ್ಟ್ ಬಂದು ಬರುತ್ತೆ ಅಂತ ಇದು ಒಂದು ಸವಾಲು. ಜರ್ನಲಿಸಂ ಅಲ್ಲಿ ಇದು ಒಂದು ಇತ್ತೀಚಿನ ಸವಾಲು ಅಂತೇಳಿ ನನಗೆ ಅನ್ಸುತ್ತೆ. ಎರಡನೇದು, ಬಹಳಷ್ಟು ಪತ್ರಿಕೆಗಳಾಗಿರ್ಬೋದು, ಚಾನೆಲ್ಗಳಾಗಿರ್ಬೋದು, ಅವೆಲ್ಲ ರಾಜಕೀಯ ಪಕ್ಷಗಳ ಮೌತ್ ಪೀಸ್ಗಳಾಗ್ತಾ ಇದೆ. ಅವರ ಆದ್ಯತೆ ಏನಾಗಿರಬೇಕು, ಸ್ವಾತಂತ್ರ್ಯ ಕೊಡುವುದು ಅಭಿವೃದ್ಧಿ ಬಾಧ್ಯತೆ ಆಗಿದೆ. ಆದರೆ ಇವಾಗ ನಾವು ಪ್ರತಿಭಟನೆಗಳಲ್ಲಿ ಅಭಿವೃದ್ಧಿ ಪ್ರತಿಭಟನೆ ತನಿಖಾವಧಿಗಳು ಯಾವುದೂ ಕೂಡ ನೋಡಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಪ್ರತಿಭಟನೆ ಅಂತಂದ್ರೆ ಅಲ್ಲಿರುವಂಥದ್ದು ಒಂದು ರಾಜಕಾರಣ, ಇನ್ನೊಂದು ಅಪರಾಧ, ಮತ್ತೆ ಇನ್ನೊಂದು ಸಿನಿಮಾ. ಈ ಮೂರಕ್ಕೆ ಹೆಚ್ಚು ಆದ್ಯತೆ ಕೊಡುವಂತಹ ಸನ್ನಿವೇಶಗಳನ್ನ ನಾವು ಯೋಚನೆ ಮಾಡುತ್ತೇವೆ.